ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಆಲ್ರೆಡಿ ನಾನು ಸಂಕ್ರಾಂತಿ ಹಬ್ಬದ್ದು ಲಾಗ್ ಬಿಟ್ಟಿದ್ದೆ. ಸೊ ಅದರಲ್ಲಿ ನಾನು ಹೇಳಿದ್ದೆ, ಸೊ ಇವತ್ತು ವಿಶೇಷ ಬಂದು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಆ ಟೆಂಪಲ್ನ ಲಾಗೇ ಇದು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದೀನಿ. ಸೊ ಎಲ್ಲರೂ ನೋಡ್ಕೊಂಡು ಬನ್ನಿ ನಾವು ಹೇಗೆ ಎಂಜಾಯ್ ಮಾಡಿದ್ದೀವಿ ಅಂತ. ಸೊ ನಮ್ಮ ಅಕ್ಕಂಗೆ ಮಾತ್ರ ನಾನು ತುಂಬಾ ರೇಗಿಸ್ತಾ ಇದ್ದೆ. ಕೇಳಿದ ಪ್ರಶ್ನೆನೇ ಕೇಳಿಕೊಂಡು ಅವಳಿಗೂ ತುಂಬ ಕಾಟ ಕೊಟ್ಕೊಂಡು ಸೊ ಹೋಗ್ತಾ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ. ನೀವು ಕೂಡ ವಿಡಿಯೋನ ನೋಡಿ ತುಂಬಾ ಎಂಜಾಯ್ ಮಾಡಿ. ಫ್ರೆಂಡ್ಸ್, ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ ತಿಂಡಿ ತಿನ್ನೋಕ್ಕೆ ಜಾಗನ. ಸೊ ಇವಾಗಲೇ ನನಗೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ. ಬಸ್ ಹತ್ತು ಇಳಿದು ಮನೇಲಿ ಇಡ್ಲಿ ತಿನ್ಕೊಂಬಂದ್ರು ಸಾಲ್ದಾಗಿದೆ ಹೊಟ್ಟೆಗೆ. ನೋಡಿ ಹೆಂಗೆ ಹೋಗ್ತೀನಿ. ನಮ್ಮಪ್ಪ ನಮ್ಮಮ್ಮ ಮಾತ್ರ ಹೋಯ್ತಾನೆ ಅವರೇ ಜಾಗ ಹುಡ್ಕೊಂಡು. ನಮಗಂತೂ ಆಗ್ತಿಲ್ಲ, ಆಲ್ರೆಡಿ ಟಯರ್ಡ್. ಅಂತೂ ಇಂತೂ ಕೊನೆಗೆ ಒಂದು ಜಾಗ ಹುಡುಕ್ಬಿಟ್ಟು ನಮ್ಮಪ್ಪ ಸೇರಿ ಹಾಯ್ ಮಾಡೇ ಪಾರಿ. ಏನಕ್ಕೆ ನಿಂತಿದೆಯಾ? ಹೋಟ್ಲಿಗೆ ಕರ್ಕೊಂಡೋಗಿ ಅಂದರೆ ಅವರೇ ಮನೆಯಿಂದ ಕಟ್ಕೊಂಬಂದ್ಬಿಟ್ಟವ್ರು. ಏನು ಮಾಡೋದು ಇಂಥವ್ರಿದ್ರೆ? ನೋಡಿ, ಹೋಟ್ಲಲ್ಲೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಆಚೆ ಕಡೆ ಬಂದಾಗಾದರೂ ಹೋಟ್ಲಲ್ಲಿ ತಿನ್ನೋಣ ಅಂತ ನಾವು ಅಂದ್ಕೊಂಡ್ರೆ ನೋಡಿ ಬ್ಯಾಸ್ಕೆಟ್ ಅದು ಒಂದಲ್ಲ ಅಂತ ಎರಡೆರಡೆಲ್ಲ ಇಟ್ಕೊಂಡ್ಬಿಟ್ಟವ್ರೆ. ಏನು ಮಾಡೋದು ಫ್ರೆಂಡ್ಸ್? ಸಂಕ್ರಾಂತಿಗೆ ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂದರೆ ಇವರೆಲ್ಲ ದೇವಸ್ಥಾನ ಟ್ರಿಪ್ ಹಾಕ್ಕೊಂಬಿಟ್ಟು ತಿಂಡಿ ಗಿಂಡಿ ಎಲ್ಲ ಕಟ್ಕೊಂಬರ್ತಾರೆ. ಫ್ರೆಂಡ್ಸ್, ಏನೇನು ತೊಗೊಂಬಂದಿದ್ದೀರಾ ತಿಂಡಿನ? ಏನೇನು ತಂದಿದ್ದೀರಾ ತಿಂಡಿನ? ನೋಡಿ ಫ್ರೆಂಡ್ಸ್, ಇದೇ ಹೋಟ್ಲಲ್ಲಿ ತಿಂದಿದ್ದಿದ್ರೆ ಒಳ್ಳೆ ಇಡ್ಲಿ ಸಾಂಬಾರು. ಮನೇಲಿ ತಿಂದು ತಿಂದು ಬೋರಾಗ್ಬಿಟ್ಟಿದೆ. ಇವಳು ಬಂದ್ಬಿಟ್ಟು ನಮ್ಮ ಅಕ್ಕ ಎಲ್ಲೋದ್ರೂ ಫಸ್ಟ್ ಬೆನ್ನತ್ತುತ್ತಾಳೆ, ಬ್ಯಾಗಿಗೆ ಹಾಕೊಂಬಿಟ್ಟು ಸೈಡಲ್ಲಿ. ನೋಡಿ ಫ್ರೆಂಡ್ಸ್, ಇವ್ರ ಪ್ಲೇಟ್ ಎಲ್ಲಿ ಹುಡುಕಿದ್ದು? ಸನ ಏನು ಸ್ಪೆಷಲು? ಏನಿಲ್ಲ ಸ್ಪೆಷಲ್, ಇಡ್ಲಿ. ಸಂಕ್ರಾಂತಿಗೆ ಯಾವ ದೇವಸ್ಥಾನಕ್ಕೆ ಹೋಗ್ತಾರದು ನೀವು? ಸಿದ್ಧೇಶ್ವರ. ಏನಕ್ಕೆ ಇವತ್ತು ಅಲ್ಲಿ ಹಾಕ್ಕೊಂಡಿದ್ದೀರಾ ಟ್ರಿಪ್ನ ನೀವು? ನೋಡಿಲ್ಲ, ಅದಕ್ಕೆ ನೋಡ್ಕೊಂಬರೋಣ. ಗೀತಮ್ಮ ಕ್ಯಾಂಟೀನ್ ಒಂದು ಓಪನ್ ಮಾಡಿಬಿಡೋಣ ಅಂತ ಇದ್ದೀವಿ. ಸೊ ಯಾರ್ಯಾರು ಆ ಹೋಟ್ಲಿಗೆ ಬರಬೇಕಂತ ರೆಡಿ ಇದ್ದೀರಾ ಕಮೆಂಟ್ ಮಾಡಿ. ಮಮ್ಮಿ ಬಾಯ್ ಬಟ್ ಬಾಯ್ 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 ಬಾಯ್. So we are going to bus. No, I don't think to bus. Okay friends, ಮತ್ತೆ ನಾನು ದೇವಸ್ಥಾನದಲ್ಲಿ ಸಿಗ್ತೀನಿ. ಬಾಯ್. ಸೊ ಫ್ರೆಂಡ್ಸ್, ಅಂತೂ ಇಂತೂ ಬಂದು ತಲುಪಿದ್ವಿ. ಎಡಿಯೋಡ್ ಬಾ ಬಸ್ಸಲ್ಲಿ ಕುತ್ಕೊಂಡು ಫುಲ್ ಸಾಕಾಗಿ ಅಂತೂ ಇಂತೂ ಬಂದು ತಲುಪಿದ್ವಿ. ನಿಂಗೆ ಹೆಂಗೆ ಅನಿಸ್ತು ಬಸ್ ಇಲ್ಲ? ತುಂಬ ಚೆನ್ನಾಗಿ. ಅವ್ರಿಗಂತೂ ಹೆವಿ ಇಷ್ಟ ಆಗೋಯ್ತು ಬಸ್ಸಲ್ಲಿ ಕುತ್ಕೊಂಡಿದ್ದು. ನಮಗಂತೂ ಸಾಕಾದಂಗಾಯಿತು ನಿದ್ದೆ ಮಾಡಿ. ನಾನು ಹೆವಿ ಫುಲ್ ನಿದ್ದೆ ಹೊಡೆದ್ಬಿಟ್ಟೆ. ಸೊ ಬೇಗ ಎದ್ದಿದ್ದರಿಂದ ನಿದ್ದೆ ಇರಲಿಲ್ಲ, ಹಾಗಾಗಿ ನಿದ್ದೆ ಕೂಡ ಹೊಡೆದು ರೆಡಿಯೋರ್ನ ನೋಡೋಕೆ ಬಂದಿದ್ದೀವಿ. ಸೊ ನಿಮಗೂ ಕೂಡ ತೋರಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ. ಸೊ ನೋಡ್ತಿದ್ದೀರಲ್ಲ, ಅಲ್ಲಿ ಸುತ್ತಮುತ್ತಲು ತುಂಬಾ ಚೆನ್ನಾಗಿತ್ತು. ಹಾಗೆ ಬಿಸಿಲು ಕೂಡ ಇತ್ತು. ಬಟ್ ಆದರೂ ನಾವು ನಡ್ಕೊಂಡೇ ಹೋದ್ವಿ. ಆಟೋದವರೆಲ್ಲ ತುಂಬಾ ಜಾಸ್ತಿ ಹೇಳಿದ್ರು. ಸೊ ಅಲ್ಲಿಂದ ಅಲ್ಲಿಗೆ ಬಸ್ ಸ್ಟಾಪಿಂದ ಟೆಂಪಲ್ಗೆ ಏನು ತುಂಬ ದೂರ ಇರಲಿಲ್ಲ. ಹಾಗಾಗಿ ನಾವು ನಡ್ಕೊಂಡು ಹೋಗೋಣ, ಕುತ್ಕೊಂಡು ಬಸ್ಸಲ್ಲಿ ಕೂಡ ಬೋರ್ ಆಗಿಬಿಟ್ಟಿತ್ತು ಅಂತ ನಾವು ಕೂಡ ನಡ್ಕೊಂಡು ಹೋದ್ವಿ. ಸೊ ಹಾಗಾಗಿ ಬೇಗನೆ ಟೆಂಪಲ್ ಬಂತು. ಸೊ ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ಸುತ್ತಮುತ್ತಲು ವಾಟ್ ಈಸ್ ದಿಸ್? ಸೊ ಲೈನ್ ನೋಡಿದ್ರೆ ತುಂಬ ಅಂದರೆ ತುಂಬಾ ರಶ್ ಇತ್ತು. ನಾವು ಹೋಗ್ತಾ ಮುಂದೆ ಚಿಕ್ಕದಿರ್ಬೋದು, ಅಲ್ಲೇ ಟರ್ನ್ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಹೆವಿ ಇತ್ತು ರಶ್ಶು. ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಸುತ್ತಮುತ್ತಲು. ಸೊ ಗೋಪುರ ಮಾತ್ರ ತುಂಬ ಸಖತ್ತಾಗಿತ್ತು.
2 ಅವರ್ ನಿಂತ್ಕೊಂಡಿದ್ವಿ ನಾವು ಲೈನಲ್ಲಿ. ಅಷ್ಟಾದರೂ ನಾವಿನ್ನೂ ಟೆಂಪಲ್ ದೇವ್ರನ್ನ ನೋಡೋಕ್ಕೆ ರೀಚ್ ಆಗಲಿಲ್ಲ. ಇದು ಒಳಗಡೆ, ಇದು ಆಚೆಯಿಂದ. ಸೊ ಒಳಗಡೆ ದೇವ್ರನ್ನ ತೋರ್ಸೋಕ್ಕೆ ಬಿಟ್ಟಿಲ್ಲ, ಸೊ ಹಾಗಾಗಿ ಇದಾಚೆ. ಈ ಜಾತ್ರೆನ ಕರ್ಕೊಂಡು ಜಾತ್ರೆ ನೋಡೋಕೆ ಬಂದಿದ್ದೀವಿ. ಚೆನ್ನಾಗಿ ಗೊಂಬೆ ಕೊಡ್ಸೆ. ಸಾನಾ ಗೊಂಬೆ ಕೊಡ್ಸು. ಏನು ತೊಗೊತಾ ಇದ್ದೀರಾ? ಏನು ತಿನ್ಕೊಂಡು ಬರ್ತಾರ ನೀವು? ಮನೆಗೆ ಬೇಕು ಅಂತ ತೊಗೊಂಡು ಎಲ್ಲ ಇಲ್ಲೇ ಖಾಲಿ ಮಾಡ್ತಾರೆ ಅಪ್ಪ ಮಗಳಿದ್ರು. ನೋಡಿ ಇಲ್ಲೇ ಖಾಲಿ ಮಾಡ್ತಾರೆ ಅಪ್ಪ ಮಗಳು. ಸಾನಾ, ನಿಮ್ಮ ಪಯಣ ಇಲ್ಲಿಗೆ ನೆಕ್ಸ್ಟು? ಮನೆ ಬಿಟ್ಟಲ್ಲ, ನೆಕ್ಸ್ಟ್ ಟ್ರಿಪ್ಪಲ್ಲಿಗೆ ಯಾವ ಊರಿಗೆ ಹಾಕೊಂಡಿದ್ದೀರಾ? ತಿರುಪತಿ ಮಾಡೋಕ್ಕೆ ಕೆಲಸ ಅಲ್ವಾ ನಿಮಗೆ? ಪ್ರತಿ ಸತಿನೂ ಸುತ್ತಾನೆ ಇರ್ತೀರಲ್ಲ. ಓ, ನೀನು ಫಸ್ಟ್ ಟೈಮ್ ಅಲ್ವಾ? ಕರೆಕ್ಟ್. ನಾವೆಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್ ಆಲ್ರೆಡಿ. ಸೊ ಇವಳು ಬರಲ್ಲ, ಎಲ್ಲಿ ಕರ್ಕೊಂಡು ಹೋದ್ರು. ಅದೇನೋ ಈ ಸತಿ ತಿರುಪತಿಗೆ ಇದು ಮಾಡ್ಕೊಂಬಿಟ್ಟವಳೆ, ಹೋಗೋಣ ಅಂತ. ಫ್ರೆಂಡ್ಸ್ ಬಿಸಿಲಿಲ್ಲ, ಆದ್ರೆ ಇವ್ರಿಗೆಲ್ಲ ಐಸ್ ಕ್ರೀಮ್ ಬೇಕು. ಇವಳು ಮಾತ್ರ ಸ್ಪೆಷಲ್, ಇವಳು ಕಪ್ಪಲ್ ಹಾಪಿಸ್ಕೊಂತಾಳೆ. ಮುಗೀತಾ? ನೆಕ್ಸ್ಟ್ ಟ್ರಿಪ್ಪಲ್ಲಿ ನಿಮ್ದೆಲ್ಲ? ತಿರುಪತಿ ಹೋಗ್ತಾ ಇದ್ದೀವಿ, ನಮ್ಮ ದೊಡ್ಡ ಮಗ ಬರ್ತಾ ಇದ್ದಾರೆ. ತಿರುಪತಿಗೆ ಹೋಗ್ತಾ ಇದ್ದೀವಿ. ಯಾವ ದೇಶದಿಂದ ಬರ್ತಾವೆ ನಿಮ್ಮ ದೊಡ್ಡ ಮಗ? ದಾವಣಗೆರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಾವು ಟೆಂಪಲಲ್ಲಿ ಮಾಡಿದಂಥ ಲಾಗು. ಸೊ ಬರ್ತಾ ಫುಲ್ ರಶ್ ಇತ್ತು, ಬಸ್ಸು ನಿಂತ್ಕೊಂಡೇ ಬಂದ್ವಿ, ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇನ್ನೇನು ಲಾಸ್ಟಲ್ಲಿ ನಮಗೆ ಸೀಟ್ ಸಿಕ್ಕಿದ್ದು. ಸೊ ಯಾರ್ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಯಿತು
ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.